ಯಾಕಂದ್ರೆ ಇದರಿಂದ ದೊಡ್ಡದಾದಂಥ ಷಡ್ಯಂತ್ರ ಇದೆ. ಬಿಜೆಪಿ ಸರ್ಕಾರ ಹೊಣೆ ಅಂತ. ಆ ಹೆಣ್ಣು ಮಗಳು ಅವ್ರ ಥರ ಮಾತಾಡಿಲ್ಲ, ಅವ್ರು ಹೇಳ್ಕೊಟ್ಟ ಥರ ಮಾತಾಡಿಲ್ಲ ಅಂತ ಹೇಳಿ ಆಕೆನ ಎಷ್ಟೊಂದು ನಿಂದಿಸ್ತಾ ಇದ್ದಾರೆ ಮತ್ತೆ ಹರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದೇ ಒಂದು ಉದಾಹರಣೆ ಸಾಕು ನಮಗೆ. ಮತ್ತು ಕೇವಲ ಅವರು ಇದರಲ್ಲಿ ಪುರುಷರನ್ನು ಟಾರ್ಗೆಟ್ ಮಾಡಿದ್ದಾರೆ, ಅದನ್ನು ಸಹ ನಾವು ನೋಡಬೇಕಾಗುತ್ತದೆ. ಯಾಕೆಂದ್ರೆ ಪುರುಷರು ತೀರ್ಕೊಂಡರೆ ಅವರ ಮನೆಯವರು ಅನಾಥರಾಗುತ್ತಾರೆ ಮತ್ತು ಅವರ ಹೆಣ್ಣು ಮಕ್ಕಳು ಇದನ್ನು ದೊಡ್ಡ ಸಂಗತಿ ಮಾಡಿ ರಾದ್ಧಾಂತವಾಗುತ್ತದೆ. ಕೇಂದ್ರ ಸರ್ಕಾರದ ನಿಮ್ದು ಇದೆ, ಕೇಂದ್ರ ಸರ್ಕಾರದಿಂದ ನೀ 10 ಕೋಟಿ ಕೊಡ ನೀನು ದಮ್ಮಿದ್ದ ಅದಕ್ಕಂತೀವಿ. ಸಂಸತ್ ಸದಸ್ಯ ನೀನು ಏನು ಮಾಡ್ತಾ ಇದ್ದೀ? ಇಲ್ಲ ಹಿಂದೂ ಮುಸಲ್ಮಾನರ ಒಳಗೆ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಿ, ಪಂಚಾಯತ್ ಇದ್ದವ್ರಂತಿ. ನೀ ಹೇಳೋದ್ರಿಂದ ಏನಾಗೋದಿಲ್ಲ. ಮುಸಲ್ಮಾನರು ಸತ್ತಂತ ಲೀಸ್ಟ್ ಯಾಕೆ ರಿಲೀಸ್ ಆಗಿಲ್ಲ? ಕ್ರೈಸ್ತರು ಸತ್ತಂತವ್ರು ಯಾಕೆ ರಿಲೀಸ್ ಆಗಿಲ್ಲ? ಯಾಕೆ ಕೇವಲ ಮಾತಾಡ್ತಾ ಇರುವಾಗ ಹಿಂದೂ? ಸೊ ಇದು ಒಂದು ಎಲೆಕ್ಷನ್ ಗಿಮಿಕ್. ಪುಲ್ವಾಮಾ ಆಗಿರ್ಬೋದು, ಪೆಹಲ್ಗಾಮ್ ಆಗಿರ್ಬೋದು, ಊರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಇಂಥ ದೊಡ್ಡದಾದಂಥ ಘಟನೆಗಳಾಗ್ಯಾವ. ಮತ್ತು ಮಾಧ್ಯಮದವರು ಬೆಳಗ್ಗೆ ಎದ್ದು ಕೂಡಲೇ 15 ದಿವಸ ಬರೀ ಅದನ್ನೇ ಹೇಳ್ತಾ ಇದ್ದಾರೆ. ಹಂಗಾತು ಹಿಂಗಾತು, ಹಿಂದೂ ಮುಸ್ಲಿಂ ಅಂತ ಈ ಕತೆ ಹೇಳ್ತಾ ಇದ್ದಾರೆ. ಚುನಾವಣೆ ಬಂದಾಗ ಎಲ್ಲ ಸೋಲ್ತೀನಿ ಅನ್ನೋದು ವಿಚಾರ ಇಟ್ಕೊಂಡು ಅಲ್ಲೇ ಒಂದು ಘಟನೆ ಮಾಡಿ ಆ ಚುನಾವಣೆ ಗೆಲ್ಲೋ ಸಂಬಂಧ ಈ ರೀತಿ ಗಿಮಿಕ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಜಕಾರಣ ಮಾಡುವ ಮೋದಿಗೆ, ಅಮಿತ್ ಶಾಗೆ, RSS ನವರಿಗೆ ಜಾತಿ ಧರ್ಮ ಬೇಕಾಗಿದೆ. ಹಿಂದೂಗಳ ಹತ್ಯೆ ಆದ್ರು ಅಂತ ಅದನ್ನ ದೊಡ್ಡದಾಗಿ ಹೈಲೈಟ್ ಮಾಡೋದಲ್ಲ. ಇಲ್ಲಿ ಹತ್ಯೆ ಯಾಕಾಯ್ತು, ಎಲ್ಲಿ ಹೋಗಿತ್ತು ಸರ್ ಇವ್ರದ್ದು ರಕ್ಷಣಾ ಕಾರ್ಯಪಡೆಗಳು ಎಲ್ಲೂ ಹೋದ್ವು ಇದೆಲ್ಲ? ಹಾಗಾಗಿ ಎಲ್ಲಾ ಮುಸಲ್ಮಾನರು ಉಗ್ರರಲ್ಲ, ಹಾಗಾಗಿ ಎಲ್ಲಾ ಹಿಂದೂಗಳು ಶ್ರೇಷ್ಠರಲ್ಲ. ಇಂತಹ ಒಂದು ಪಾಖಂಡಿ ಗೃಹ ಮಂತ್ರಿ ನನ್ನ ರಾಜ್ಯದಲ್ಲಿ ಇರುವಾಗ ಮತ್ತು ಇಂಥ ಕೇಂದ್ರದಲ್ಲಿ ಇಂಥ ಪಾಖಂಡಿ ಗೃಹ ಮಂತ್ರಿ ಕೇಂದ್ರದಲ್ಲಿರುವಾಗ ಇವರಿಬ್ಬರು ಕೂಡ ರಾಜೀನಾಮೆ ಕೊಡಬೇಕು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಹೋದ ತಿಂಗಳ ದಿನಾಂಕ 21ರಂದು ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ಪಹಲ್ಗಾಮ್ ಅನ್ನುವಂಥ ಊರಿನಲ್ಲಿ ದೇಶದ ಹಾಗೂ ವಿದೇಶಗಳಿಂದ ಆಗಮಿಸಿದಂಥ ಪ್ರವಾಸಿಗರ ಮೇಲೆ 4 ಜನ ಉಗ್ರಗಾಮಿಗಳು, ಭಯೋತ್ಪಾದಕರು ನಿರಂತರವಾಗಿ ಸುಮಾರು 26ರಿಂದ 28 ಜನರಿಗೆ ಗುಂಡಿಟ್ಟು ಕೊಂದಿದ್ದಾರೆ. ಅದಕ್ಕೆ ನಾವು ಇವತ್ತು ಧಾರವಾಡದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಲ್ಲಿ ಸೇರಿಕೊಂಡು ಎದ್ದೇಳು ಕರ್ನಾಟಕ ಹಾಗೂ ಮಹಿಳಾ ಸಂಘಟನೆ ಹಾಗೂ ಇತರ ಸಂಘಟನೆ ಸೇರಿಕೊಂಡು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವು ಮಾಡಿದ್ದಾರೆ. ಜೊತೆಗೆ ಇವತ್ತು ಏನು ಆ ಘಟನೆ ಏನಾಗೈತಲ್ಲ, ಆ ಘಟನೆ ಹಿಂದೆ ಯಾರದಾರು ಯಾರಿಲ್ಲ ಅನ್ನೋದು ಈ ಕೇಂದ್ರ ಸರ್ಕಾರನ ಇದಕ್ಕೆ ಹೊಣೆ ಆಗ್ತಾರೆ. ಯಾಕಂದರೆ ಇವತ್ತು ಮಿಲಿಟ್ರಿ ಆಗಲಿ, CRPF ಆಗಲಿ, ಅಲ್ಲಿ ಪೊಲೀಸರಾಗಲಿ ಕೇಂದ್ರ ಸರ್ಕಾರ ಅಧೀನದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಒಳಗಡೆ ಹೆಂಗೆ ಬಂದರು ಅನ್ನೋದು ಅದು ಮುಖ್ಯ. ಯಾಕಂದರೆ ಸುಮಾರು 8 ಲಕ್ಷ ಮಿಲಿಟ್ರಿ CRPFಗಳು ಇದ್ದಾಗ ಆ ಆತಂಕವಾದಿಗಳು ಹೆಂಗೆ ಬಂದರು? ಆ ಆತಂಕವಾದಿಗಳು ಬಂದಾಗ ಅಲ್ಲಿ ಮಿಲಿಟ್ರಿಯವರು ಇಲ್ಲ, CRPFದವರು ಇಲ್ಲ. ಅದು ಆದ ಘಟನೆ ಆದ ನಂತರ 2 ತಾಸು ಆದ್ಮ್ಯಾಗ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮ್ಯಾಗ ಹೆಣ ಬಿದ್ದಿರ್ತಾವೆ. ಆ ಹೆಣ ಬಿದ್ದು ಪಾಪ ಅಲ್ಲಿ ಲೋಕಲ್ ಜನ, ಅಲ್ಲಿ ಕುದುರೆ ಮ್ಯಾಗ ಏನು ತೊಗೊಂಡು ಹೋಗ್ತಿದ್ದಾರೆ ಜನ, ಆ ಜನ ಇವತ್ತು ಭಾಳಷ್ಟು ಜನರಿಗೆ ಬದುಕಿಸಿದ್ದಾರೆ. ಯಾಕಂದ್ರೆ ಸುಮಾರು 2,000 ಜನ ಅಲ್ಲಿದ್ರು. ಇನ್ನೂ ಬಿಟ್ಟಿದ್ರಾದರೆ ಇನ್ನೂ ಭಾಳ ಮಂದಿ ಹೊಡಿತಾರೆ ಅವರು. ಏನು ಆ ಪಾಪ ಕುದುರೆ ಕಾಯೋ ಪಾಪ ಆ ಮನುಷ್ಯನೂ ಕೂಡ ಆ ಲೋಕಲ್ ಬಂದಂಥ ಹೊರಗಡೆಯಿಂದ ಬಂದಂಥ ಜನರಿಗೆ ಕಾಪಾಡೋ ಸಂಬಂಧ ಅವರು AK-47 ಅಟ್ಟು ತಟ್ಟಿ ಆ ಹಿಡಕ್ಕೆ ಹೋದಾಗ ಅವನು ಕೂಡ ಅದರಲ್ಲಿ ಹುತಾತ್ಮನಾಗ್ಯಾನ. ಈಗ ಈ ರೀತಿ ಕೇಂದ್ರ ಸರ್ಕಾರ, ಅಮಿತ್ ಶಾ ಸರ್ಕಾರ ಆಗಿರ್ಬೋದು, ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಈ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಯಾಕೆ ಈ ಹಿಂದೆನೂ ಕೂಡ 2014ರಿಂದ ಹಿಡ್ಕೊಂಡು 2026ರವರೆಗೆ ಭಾಳಷ್ಟು ಘಟನೆಗಳು ಕಾಡೋದು ಈ ದೇಶದೊಳಗೆ. ಪುಲ್ವಾಮಾ ಆಗಿರ್ಬೋದು, ಪೆಹಲ್ಗಾಮ್ ಆಗಿರ್ಬೋದು, ಊರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಇಂಥ ದೊಡ್ಡದಾದಂಥ ಘಟನೆಗಳಾಗ್ಯಾವ. ಯಾಕಂದರೆ ಪುಲ್ವಾಮಾದಲ್ಲಿನೂ 350 kg RDX ಹೆಂಗೆ ಬಂತು ಒಳಗೆ ಅನ್ನೋದು ಅದು ಪ್ರಶ್ನೆ ದೊಡ್ಡ ಕಾಡ್ತಾ ಇದೆ. ಅದಕ್ಕೊಂದು ದೊಡ್ಡದಾದ ಸಮಿತಿ ಕೂಡ ರಚನೆ ಮಾಡಿದ್ರು. ಇನ್ನೂ ಮಟ್ಟ ಸಮಿತಿದ
ರಿಪೋರ್ಟ್ ಕೂಡ ಬಂದಿಲ್ಲ. ಈ ಹಿಂದೆ ವಾಜಪೇಯಿ ಅವರು ಕೂಡ ಇದ್ದಾಗ ಅವಾಗ ಘಟನೆ ಆಗಿತ್ತು. ಅದು ಕೂಡ JH ಮುಖರ್ಜಿ ಅವರು ಅನ್ನುವಂಥ ಲೀಡರ್ಶಿಪ್ನಲ್ಲಿ ಆಗಿತ್ತು. ಅದು ಕೂಡ ಆಗಿಲ್ಲ. ಪಠಾನ್ಕೋಟ್ನಲ್ಲಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೊಕ್ಕಿ ಪೊಲೀಸ್ ಸ್ಟೇಷನ್ ಧ್ವಂಸಗೊಳಿಸಿ ಅಲ್ಲಿ ಪೊಲೀಸರಿಗೆ ಕೊಂದಾರೆ, ಮಿಲಿಟರಿ ಕೊಂದಾರೆ. ಅದು ನಿರಂತರವಾಗಿ ದಾಳಿ ಆಗ್ತಾ ಇದೆ. ಈ ದಾಳಿ ನಿಲ್ಲಿಲ್ಲ ಅಂತಂದ್ರೆ ಮುಂಬರೋ ದಿನದೊಳಗೆ ಈ ದೇಶದ ಜನ ಕುಂಡ್ರೋದಿಲ್ಲ. ಯಾಕಂದ್ರೆ ಇದರಿಂದ ದೊಡ್ಡದಾದಂಥ ಷಡ್ಯಂತ್ರ ಇದೆ. BJP ಸರ್ಕಾರ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇನೆ. ಇವತ್ತು ಚುನಾವಣೆ ಬಂದಾಗ ಎಲ್ಲಿ ಸೋಲ್ತೀನಿ ಅನ್ನೋದು ವಿಚಾರ ಇಟ್ಕೊಂಡು ಅಲ್ಲಿ ಒಂದು ಘಟನೆ ಮಾಡಿ ಆ ಚುನಾವಣೆ ಗೆಲ್ಲೋ ಸಂಬಂಧ ಈ ರೀತಿ ಗಿಮಿಕ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವು ಈ ಘಟನೆ ಕೂಡಲೇ ಇವರು ಇಬ್ರು ಅವ್ರಿಗೆ ಪ್ರಧಾನಮಂತ್ರಿ ಸ್ಥಾನ ಮುಂದುವರಿಸ್ಕೊಳ್ಳೋಕ್ಕಾಗಿಲ್ಲ, ಗೃಹ ಮಂತ್ರಿ ನಿಭಾಯಿಸೋಕ್ಕಾಗಿಲ್ಲ ಅಂತಂದ್ರೆ BJPಯಲ್ಲಿ ಇರುವಂಥ ನಾಯಕರು ಯಾರು ಯೋಗ್ಯರಾದರೆ ಆ ಸ್ಥಾನಕ್ಕೆ ಕೂಡಬೇಕಂತ ತಮ್ಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಭಯೋತ್ಪಾದಕರಿಗೆ ಯಾವುದು ಜಾತಿ ಧರ್ಮ ಅನ್ನೋದು ಇರೋದಿಲ್ಲ. ಅವ್ರಿಗೇನ್ರಿಪ್ಪ ಅಂತಂದ್ರೆ ಕೆಲವೊಂದು ಪಾಕಿಸ್ತಾನದೊಳಗೂ ಅವ್ರಿಗೆ ಒಂದು ಪ್ಯಾಕೇಜ್ ಕೊಟ್ರ ಅಂತಂದ್ರೆ ಅವ್ರೇನು ಬೇಕಾದ ಮಾಡಕ್ ಸಾಧ್ಯ. ಭಯೋತ್ಪಾದಕರಿಗೆ ಜಾತಿ ಧರ್ಮ ಇಲ್ಲ. ಅವ್ರು ದೆವ್ವಗಳು, ದೆವ್ವದ ಕೆಲಸ ಮಾಡೋರು. ಅವರು ಇವತ್ತು ನಮ್ಮ ರಾಷ್ಟ್ರದೊಳಗೆ ಶಾಂತಿ ನೆಲೆಸಿದ ಏನೇ ಕಾಶ್ಮೀರದಲ್ಲಿ ಅವರು ಕಳೆದ 10 ವರ್ಷಗಳಿಂದ ಏನೂ ಆಗಿಲ್ಲ. ಇವತ್ತು ಏಕಾಏಕಿ 4 ಜನ ಉಗ್ರರು ಹೆಂಗೆ ಒಳಗೆ ಬರ್ತಾರೋ, 7 ಲಕ್ಷ ಮಿಲಿಟ್ರಿ ಇದ್ದಾಗ ಇವ್ರು ಹೆಂಗೆ ಬಂದರು ಅನ್ನೋದು ದೊಡ್ಡ ಪ್ರಶ್ನೆ ಐತಿ. ಈ ಪ್ರಶ್ನೆ ತಾವು ಗೃಹ ಮಂತ್ರಿಗಳಿಗೂ ಕೇಳಬೇಕು, ಪ್ರಧಾನಮಂತ್ರಿಗಳಿಗೂ ಕೇಳಬೇಕು. ಯಾಕಂದ್ರೆ ಇದು ಜಾತ್ಯತೀತವಾದಂಥ ದೇಶ. ಈ ದೇಶದ ಇವ್ರು ಏನು ಮಾಡಿದ್ರು ಏನಾಗೋದು, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಮ್ ಸಬ್ ಬಾಯಿ ಅಂತೇಳಿ ನಾವೇನು ಬದುಕ್ತಾ ಇದೀವಲ್ಲ ಇದು ಮುಂದುವರಿತೈತಿ. 85% ಜನ ಏನದಾರಲ್ಲ ನಾವು ಮೂಲ ನಿವಾಸಿಗಳು ಇದೇ ಮುಂದುವರಿತೈತಿ. ಯಾವುದು ಇಲ್ಲಿ ಧರ್ಮದ ಹೆಸರ ಮ್ಯಾಗ ಜಾತಿ ಹೆಸರ ಮ್ಯಾಗ ಮುಂದೆ ನಡೆಯೋದಿಲ್ಲ. ಇವ್ರ ಆಟ ನಡೆಯೋಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಅವ್ರ ವಿರುದ್ಧ ಹೋರಾಟ ಮಾಡೋಕೆ ನಾವೆಲ್ಲ ಮಹಿಳೆಯರು ಆಗಲಿ ಎಲ್ಲ ಸಂಘಟನೆ ಸದಸ್ಯರು ನಾವು ಅದೀವಿ. ಮುಂಬರೋ ದಿನಗಳು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ರಾಜ್ಯ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದು ಜಮ್ಮು ಕಾಶ್ಮೀರಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಇದು ಮೊನ್ನೆ ತಾನೇ ಏನು ಅದು ಶೆಟ್ಟಿ ಅನ್ನುವ ಏನು ಮರ್ಡರ್ ಆಗೈತಿ, ಅವ ಏನು ದೇಶ ಪ್ರೇಮ ಅಲ್ಲ. ಸುಭಾಷ್ ಶೆಟ್ಟಿ ಅನ್ನೋ ಅವ ಏನು ದೇಶ ಪ್ರೇಮ ಅಲ್ಲ. ಅವನಿಂದ ಹಲವಾರು ಕ್ರಿಮಿನಲ್ ಕೇಸ್ಗಳದಾವ್, ಮರ್ಡರ್ ಕೇಸ್ಗಳದಾವ್. BJP ಅವ್ರಿಗೆ ಏನು ಮಾಡ್ತಾರೆ ಅಂತಂದ್ರೆ ಇಂಥವ್ರಿಗೆ ಬೆಳೆಸಿ ಇಟ್ಟಿರ್ತಾರೆ. ಇವರು ಮಾಡೋದು ಇಲ್ಲಿಗಲ್ ಕೆಲಸಗಳು, ಕ್ರಿಮಿನಲ್ ಕೆಲಸಗಳು ಮಾಡ್ತಾರೆ. ಅಲ್ಲಿ ಆಟೋಮೆಟಿಕ್ ಮತ್ತು ಸ್ವಾಭಾವಿಕವಾಗಿ ಯಾರಿಗಾದ್ರೂ ವಿಚಾರ ಬರೋದು. ಯಾಕಂದ್ರೆ ಜನರ ನೆಮ್ಮದಿಯಿಂದ ಬದುಕೋ ಟೈಮ್ನಾಗ ಇವರೆಲ್ಲ ಜನರ ಒಂದು ದಾಳಿ ಮಾಡ್ತಾರೆ, ಒಂದು ಕೋಮಿಗೆ ದಾಳಿ ಮಾಡ್ತಾರೆ ಅಂತಂದ್ರೆ ಯಾರು ಸುಮ್ಮ ಕೊಟ್ಟಿರೋದಿಲ್ಲ. ಹೀಗಾಗಿ ಆ ಸಾವುಗ ಮತ್ತು ಇದಕ್ಕೇನು ಸಂಬಂಧ ಇಲ್ಲ. ಇವತ್ತು ನೋಡ್ರಿ BJP ಅವರು ಇದರಿಂದ ಎಷ್ಟು ಹೆಣ್ಣುಗಳು ಬಿದ್ದಾವಲ್ಲಿ ಮಂಗಳೂರದೊಳಗೆ, ಕರಾವಳಿಗಳಿಗೆ ಎಷ್ಟು ಬಿದ್ದಾವ. ಇವತ್ತು BJP ಅವರು ಹೋಗಿ ಅವ್ನ ಮನೆಗೆ ಹೋಗಿ 25 ಲಕ್ಷ ರೂಪಾಯಿ ಕೊಡ್ತಾರೆ. 25 ಲಕ್ಷ ರೂಪಾಯಿ ಕೊಡ್ತಾರೆ. ನಾನು ಕೇಳ್ತಾ ಇದ್ದೀನಿ BJP ಅವ್ರಿಗೆ, ಕರ್ನಾಟಕದಲ್ಲಿ ಬೆಂಗಳೂರದೊಳಗೆ ಶಿವಮೊಗ್ಗದಾಗ ಮೊನ್ನೆ ಈ ಇದ್ರಾಗ ತೀರ್ಕೊಂಡ್ರ ಕಾಶ್ಮೀರದೊಳಗೆ, ಯಾಕೆ ಅವ್ರ ಮನೆಗೆ ಹೋಗಿ ಒಂದು 5-10 ಲಕ್ಷ ಕೊಡ್ಬಾರ್ದ? ಇಲ್ಲಿ ಜಾತಿ ಯಾರು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ BJP RSS ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಮಾಡ್ತಾ ಇಲ್ಲ ಜಾತಿ. ಅವ್ರು ಕೊಡ್ರಿ ಮೊದಲು ಮನೆಗೆ ಹೋಗಿ. ಅವ್ರ ಮನೆಗೆ ಹೋಗಿ ಕೊಟ್ಟಿಲ್ಲ. ಅವ್ರು ಸಂಸತ್ ಸದಸ್ಯ ಕೇಳ್ತಾನೆ, ಇಲ್ಲ ಸಿದ್ದರಾಮಯ್ಯ ಅವ್ರು ಬರೀ 10 ಲಕ್ಷ ಕೊಟ್ರೆ 1 ಕೋಟಿ ಕೊಡ್ಬೇಕಂತೇಳಿ. 1 ಕೋಟಿ ಅಲ್ಲ, ಕೇಂದ್ರ ಸರ್ಕಾರದ ನಿಮ್ದು ಇದೆ. ಕೇಂದ್ರ ಸರ್ಕಾರದಿಂದ ನೀ 10 ಕೋಟಿ ಕೊಡಸ್ ನೀನು ದಮ್ಮಿದ್ರೆ. ಅದಕ್ಕಂತ ಸಂಸತ್ ಸದಸ್ಯ ನೀನು ಏನು ಮಾಡ್ತಾ ಇದ್ದೀ? ಇಲ್ಲ ಹಿಂದೂ ಮುಸಲ್ಮಾನರ ಒಳಗೆ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಿ. ಪಂಚಾಯತಿದವ್ರಂತಿ ನೀ ಹೇಳೋದ್ರಿಂದ ಏನಾಗೋದಿಲ್ಲ. ಈ ದೇಶದೊಳಗೆ ಪ್ರಧಾನಮಂತ್ರಿ ಚಾಮಾರು ಆಗ್ತಾನೆ ಅಂದ್ರೆ ಪಂಚಾಯತಿದವ ಯಾಕೆ ಆಗ್ಬಾರ್ದು? ಪ್ರಧಾನಮಂತ್ರಿ ಆಗ್ಬೇಕು, ಬಡವರು ಆಗ್ಬೇಕು, ಕಾರ್ಮಿಕರು ಆಗ್ಬೇಕು, ಪಂಚಾಯತಿದವನು ಆಗ್ಬೇಕು, ಕಾರ್ ಹೊಡೆಯವನು ಆಗ್ಬೇಕು. ಅವ ಚಾಮಾರು ಆಗ್ತಾನಂದ್ರೆ ಇವ್ರು ಯಾಕೆ ಆಗ್ಬಾರ್ದು? ಅದಕ್ಕೋಸ್ಕರ ಈ ಇವ್ರದ್ದು ಆಟ ಇನ್ನು ಮುಂದೆ ನಡೆಯೋದಿಲ್ಲ. ಎಲ್ಲ ದೇಶದ 140 ಕೋಟಿ ಜನರಿಗೆ ಗೊತ್ತಾಗೈತಿ. ಇವರು ಯಾವಾಗ ಇಲ್ಲಿ ದೇಶದೊಳಗೆ ಇವು ಬಾಂಬ್ ದಾಳಿ ಆಗಿರ್ಬೋದು, ಉಗ್ರಗಳ ದಾಳಿ ಆಗಿರ್ಬೋದು, ಇವರು ಈ ರೀತಿ ಚುನಾವಣೆ ಬಂದಾಗ ಈ ರೀತಿ ಗಿಮಿಕ್ಸ್ ಮಾಡ್ತಾರೆ. ಅದಕ್ಕೆ ನಾವು ಸಹಿಸೋದಿಲ್ಲ. ನಾವು ಹೋರಾಟಕ್ಕೆ ಎಲ್ಲದಕ್ಕೂ ಸಿದ್ಧಿದ್ದೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನನ್ನ ಹೆಸರು ಬಾಬಾ ಜಾನ್ ಮುದೋಳ್, ರಾಷ್ಟ್ರೀಯ ಹಿಂದೂ ಸಂಘಟನೆಯ ಪ್ರಚಾರ ಸಮಿತಿ ಅಧ್ಯಕ್ಷ. Good for the unity of the country. I fully condemn, and I hope the government does something that we retain the unity of the country. That is most important. We are all one. We have different faiths, but we are all one country, one nation, and one united people. ಎದ್ದೇಳು ಕರ್ನಾಟಕದಿಂದ ನಾನು ಡಾಕ್ಟರ್ ಇಸಾಬೆಲ್ಲಾ. ಏನು ಪೆಹಲ್ಗಾಂವ್ ಕಾಶ್ಮೀರದಲ್ಲಿ ಈ ಘಟನೆ ನಡೀತು,
ಅದು ಒಂದು ದೊಡ್ಡ ದುರಂತ ಅಂತ. ಇನ್ನೊಂದು ನನಗೆ ಶಿವಮೊಗ್ಗದ ಮಹಿಳೆ ಆ ದುರಂತದ ನಂತರ ಅವ್ರು ಹೇಳ್ತಾರೆ, ನನಗೆ ಜಾತಿ ಅಂತ ಕೇಳಲಿಲ್ಲ, ನನ್ನ ಗಂಡನನ್ನ ಕೊಂದ್ರು, ನನ್ನನ್ನು ನನ್ನ ಮಗನನ್ನು ಕೊಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಹೋಗಿ ಮೋದಿಗೆ ಹೇಳು ಅಂತ, ಬಿಟ್ರೆ ನನಗೆ ಜಾತಿ ಅಂತ ಅವ್ರಿಗೆ ಕೇಳಲಿಲ್ಲ ಅಂತ ಹೇಳಿದಂತ ಆ ಒಂದು ಸತ್ಯವಾದ ಮಾತಿಗೆ ಅದು ಎಷ್ಟೊಂದು ಟ್ರೋಲ್ ಆಗಿ ಆ ಹೆಣ್ಣು ಮಗಳು ಅವ್ರ ತರ ಮಾತಾಡಿಲ್ಲ, ಅವ್ರು ಹೇಳ್ಕೊಟ್ಟ ತರ ಮಾತಾಡಿಲ್ಲ ಅಂತ ಹೇಳಿ ಆಕೆನ ಎಷ್ಟೊಂದು ನಿಂದಿಸ್ತಾ ಇದ್ದಾರೆ ಮತ್ತೆ ಹರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದೇ ಒಂದು ಉದಾಹರಣೆ ಸಾಕು ನಮ್ಗೆ. ಎರಡನೇದ್ದು, ಪೆಹಲ್ಗಾಮ್ ಕಾಶ್ಮೀರದಲ್ಲಿ ಸತ್ತವರು ಕೇವಲ ಹಿಂದೂಗಳಲ್ಲ. ಕೇರಳದ ನನ್ನ ಫ್ರೆಂಡ್ ಕೇರಳದ ಒಂದು ಫ್ಯಾಮಿಲಿ ಕೂಡ ಅಲ್ಲಿ ಹೋಗಿತ್ತು, ಕ್ರೈಸ್ತರು. ಅವರು 6 ಜನ, ಇಡೀ ಕುಟುಂಬ 6 ಜನ ಗಂಡಸರು ಸತ್ತಿದ್ದಾರೆ, 16 ಜನ ಮುಸಲ್ಮಾನರು ಸತ್ತಿದ್ದಾರೆ, ಮಿಕ್ಕಿದವರು ಹಿಂದೂಗಳು ಇದ್ದಾರೆ. ಇದರಲ್ಲಿ ಒಂದೇ ಸಿಂಪಲ್ ಆಗಿ ಉಗ್ರರಿಗೆ ಜಾತಿ ಬೇಕಾಗಿಲ್ಲ, ರಾಜಕಾರಣ ಮಾಡುವ ಮೋದಿಗೆ, ಅಮಿತ್ ಶಾಗೆ, RSS ನವರಿಗೆ ಜಾತಿ ಧರ್ಮ ಬೇಕಾಗಿದೆ. ಉಗ್ರ ಜಾತಿಯಿಂದ ಯಾವುದು ಮಾಡಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತದೆ. ಯಾಕೆ 16 ಜನ ಮುಸಲ್ಮಾನರು ಸತ್ತಂತ ಲೀಸ್ಟ್ ಯಾಕೆ ರಿಲೀಸ್ ಆಗಿಲ್ಲ? ಕ್ರೈಸ್ತರು 6 ಜನ ಸತ್ತಂತವ್ರು ಯಾಕೆ ರಿಲೀಸ್ ಆಗಿಲ್ಲ? ಯಾಕೆ ಕೇವಲ ಮಾತಾಡ್ತಾ ಇರುವಾಗ ಹಿಂದೂ? ಸೊ ಇದು ಒಂದು ಎಲೆಕ್ಷನ್ ಗಿಮಿಕ್ ನನಗೆ. ಯಾಕಂದ್ರೆ ಸಿಂಪಲ್ ಒಂದು ಲಾಜಿಕ್ ನಾನು ನೋಡ್ತಾ ಆಸ್ ಅ ಪರ್ಸನ್ ನಾನು ಅಬ್ಸರ್ವ್ ಮಾಡಿದ್ದು, ಎಲ್ಲರೂ ಏನ್ ಮಾಡ್ತಾರೆ, ಪೆಹಲ್ಗಾಮ್ಗೆ ಹೋಗ್ತಾರೆ, ಅಮಿತ್ ಶಾ ಬಿಹಾರ್ಗೆ ಮತ್ತೆ ಮೋದಿ ಬಿಹಾರ್ಗೆ ಹೋಗ್ತಾರೆ. ಯಾಕಂದ್ರೆ ಬಿಹಾರದಲ್ಲಿ ಈಗ ಚುನಾವಣೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ನೇರವಾಗಿ ಪೆಹಲ್ಗಾಮ್ಗೆ ಹೋದ್ರೆ ಅದನ್ನ ನಾಟಕ ಅಂತ ಪ್ರತಿಬಿಂಬಿಸ್ತಾರೆ. ಆದ್ರೆ ಈ ದೇಶದ ಜವಾಬ್ದಾರಿಯನ್ನು ಹೊತ್ತಂತ ಕೇಂದ್ರ ಸರ್ಕಾರ, ಸರಿಯಾದ ಭದ್ರತೆಯನ್ನು ಕೊಡುವಂತ ಕೇಂದ್ರ ಸರ್ಕಾರ, ನಾವು ನಂಬಿ ಬಾಳ್ತಿರುವಂತ ಕೇಂದ್ರ ಸರ್ಕಾರ ಇವತ್ತು ಭಾರತೀಯರಿಗೆ ರಕ್ಷಣೆ ಕೊಡುವಲ್ಲಿ ವಿಫಲವಾಗಿದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಈ ಭಾರತದ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನಾನು ಹೇಳೋದು ಒಂದೇ, ಎರಡನೇ ವಿಷಯ, ನಾನು ಮಂಗಳೂರಿಗೆ ಬರ್ತೇನೆ. ಆ ಘಟನೆ ಆದ ತಕ್ಷಣ ಫಜಲ್ ಅನ್ನುವಂತಹ ಹುಡುಗನನ್ನ 30 ಜನ ಚುಚ್ಚಿ ಇರುದು ಓಪನ್ ಆಗಿ ಕೊಲ್ತಾರೆ. ಅದಕ್ಕೆ ಈ ನಮ್ಮ ಕಾಂಗ್ರೆಸ್ನಲ್ಲಿ ಕೂತಿದಾನಲ್ಲ ಗೃಹ ಮಂತ್ರಿ ಪರಮೇಶ್ವರಪ್ಪ, ಆತ ಹೇಳ್ತಾನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ, ಅದಕ್ಕೆ ಕೊಂದು ಹಾಕಿದ್ರು ಅಂತ ಹೇಳಿ. ಇಂತಹ ಒಂದು ಪಾಖಂಡಿ ಗೃಹ ಮಂತ್ರಿ ನನ್ನ ರಾಜ್ಯದಲ್ಲಿ ಇರುವಾಗ ಮತ್ತು ಕೇಂದ್ರದಲ್ಲಿ ಇಂಥ ಪಾಖಂಡಿ ಗೃಹ ಮಂತ್ರಿ ಕೇಂದ್ರದಲ್ಲಿರುವಾಗ ಇವರಿಬ್ಬರು ಕೂಡ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಇವರೆಲ್ಲ ಓಟ್ ತೆಗೆಯೋದು ನಮ್ಮ ಅಹಿಂದ್ ಓಟ್ಗಳು. ನಾವು ಇವ್ರನ್ನ ನಂಬಿ ಓಟ್ ಕೊಡ್ತೇವೆ. ಇವರೆಲ್ಲರ ಒಳಗಡೆ RSS ಒಬ್ಬೊಬ್ರು ಇದ್ದಾರೆ. ಇವತ್ತು ಎಲ್ಲಾ ಪಕ್ಷದಲ್ಲಿ ಯಾರ್ಯಾರು ನಾಯಕರು ಇದ್ದಾರೆ, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, JDS, ನನ್ಗೆ ಹೇಳಕ್ ಇಷ್ಟ ಇಲ್ಲ, ಎಲ್ಲರಲ್ಲಿ ಕೂಡ ಒಬ್ಬ RSS ಇದ್ದಾನೆ, ಒಬ್ಬ ಹಿಂದುತ್ವವಾದಿ ಇದ್ದಾನೆ. ಅವ್ರು ಹೇಳ್ತಾರೆ, ಒಬ್ಬ ಗೃಹ ಮಂತ್ರಿ ಆಗಿ ಕರ್ನಾಟಕದ್ದು ಅವನು ಸಾಯ್ಲಿಕ್ಕೆ. ಅವ್ರು ನೋಡಿದ್ರಾ ಫೈಜಲ್ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದು ಅವ್ರು ಕೇಳಿದ್ರಾ? ಫೈಜಲ್ಗೆ ಕೊಂದದ್ದು ಕೂಡ ತಪ್ಪೆ. ಸುಹಾಸ್ ರೌಡಿ ಶೀಟರ್ ಅಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ. ಆದ್ರೆ ಮುಖ್ಯವಾಗಿ ನಾ ಮಾತಾಡುದು ಈ ರಾಜ್ಯ ಸರ್ಕಾರದ ಗೃಹ ಮಂತ್ರಿ ಕೂಡ ಇವತ್ತು ರಾಜೀನಾಮೆ ಕೊಡಬೇಕು. ಆಮೇಲಿಂದ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಕೂಡ ಇವತ್ತು ರಾಜೀನಾಮೆ ಕೊಡಬೇಕು. ನಾವು ಖಂಡಿತವಾಗಿಯೂ ಉಗ್ರರಿಗೆ ಜಾತಿ ಮತ್ತು ಧರ್ಮ ಪಂಥ ಭೇದ ಇಲ್ಲ, ನಾವು ಇದನ್ನ ಖಂಡಿಸ್ತೇವೆ. ಆಮೇಲೆ ಯಾರೇನ್ ಮಾಡಿದ್ರು ಈ ದೇಶದ ಐಕ್ಯತೆಯನ್ನ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಕೋಮುವಾದಿಗಳನ್ನ ನಾವು ಆಯ್ಕೆ ಮಾಡಿ ತಂದಿಟ್ಬಿಟ್ಟಿದೀವಿ, ದೇಶವನ್ನ ಉದ್ಧಾರ ಮಾಡ್ತಾರೆ ಅಂತ ಹೇಳಿ. ಅವ್ರ ಕಡೆಯಿಂದ ನಾವ್ ಏನ್ ನಿರೀಕ್ಷೆ ಮಾಡಕ್ಕೆ ಸಾಧ್ಯ? ಆ ಶಿವಮೊಗ್ಗದ ಹೆಣ್ಮಗಳ ಹೇಳ್ತಾ ಇದ್ದಾಳೆ, ನನ್ಗೆ ಜಾತಿ ಕೇಳಲಿಲ್ಲ, ಹಿಂದೂ ಅಂತ ಕೇಳಲಿಲ್ಲ, ನನ್ ಗಂಡನ್ಗೆ ಶೂಟ್ ಮಾಡಿದ್ರು, ನನ್ಗೆ ಶೂಟ್ ಮಾಡು ಅಂತ ಹೇಳಿದಾಗ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ರೆ ಬೇರೆ ಏನು ಹೇಳಲಿಲ್ಲ. 16 ಜನ ನೋಡಿ, 16 ಜನ ಮುಸಲ್ಮಾನರು ಸತ್ತಿದ್ದಾರೆ, ಲೆಕ್ಕ ಇದೆ ನಮ್ಮ ಹತ್ರ. 6 ಜನ ಕ್ರೈಸ್ತರು ಸತ್ತಿದ್ದಾರೆ, ಲೆಕ್ಕ. ಇವ್ರು ಅದನ್ನ ಪ್ರಸಾರ ಮಾಡ್ತಾರ ಮಾಧ್ಯಮದವರು, ಎಲ್ಲಾ ಗೋಧಿ ಮೀಡಿಯಾದವರು, ಪೇಡ್ ಮೀಡಿಯಾ. ಅವ್ರಿಗೆ ಅವ್ರು ಪೇ ಮಾಡ್ತಾರೆ, ಅವ್ರು ಹೇಳ್ದಂಗೆ ಇವರು ಸುದ್ದಿ ಮಾಡ್ತಾರೆ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವದ 4ನೇ ಅಂಗವಾದಂತಹ ಪತ್ರಿಕಾ ಮಾಧ್ಯಮ ಬಂದು ಮಾರಲ್ಪಟ್ಟಿದೆ, ಅವ್ರು ಮಾರ್ಕೊಂಡಿದ್ದಾರೆ. ಇಲ್ಲಿ ನಾವು ಮಾಧ್ಯಮವನ್ನಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ವಿಷಯ ಎಲ್ಲವೂ ಸತ್ಯವಲ್ಲ. ಹಾಗಾಗಿ ಎಲ್ಲಾ ಪತ್ರಕರ್ತರು ದುಷ್ಟರಲ್ಲ, ಹಾಗಾಗಿ ಎಲ್ಲಾ ಮುಸಲ್ಮಾನರು ಉಗ್ರರಲ್ಲ, ಹಾಗಾಗಿ ಎಲ್ಲಾ ಹಿಂದೂಗಳು ಶ್ರೇಷ್ಠರಲ್ಲ. ಈಗ ನೋಡಿದೀವಿ ಮೊನ್ನೆ ಸುಹಾಸ್ ರೌಡಿ ಶೀಟರ್, ಅವನು ಆ ಒಂದು ರೌಡಿ ಶೀಟರ್ಗೆ ಅವನು ಹಿಂದೂವಾದಿ ಅಂತ ಹೇಳ್ತಾರೆ. ಒಬ್ಬ ರೌಡಿ ಶೀಟರು ಹಿಂದೂವಾದಿ ಆದ್ರೆ ಹಂಗಾದ್ರೆ ಹಿಂದುತ್ವ ಎಲ್ಲಿ ಹೋಯ್ತು, ಆ ಮಾನವೀಯತೆ ಎಲ್ಲಿ ಹೋಯ್ತು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ನನಗೆ ಕಾಣ್ತಾ ಇದೆ, ಮೊನ್ನೆಯಿಂದ ಕಾಡ್ತಾ ಇದೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇರುವಾಗಲೇ ಸುಹಾಸ್ ಮೇಲೆ 3 ಕೇಸು ರಿಜಿಸ್ಟರ್ ಆಗಿತ್ತು. ಆ ಒಂದು ಹಳೆ ವೇಷಮ್ಮ ಇವತ್ತು ಮೊನ್ನೆ ಅದು ಕೊಲೆ ಆಗಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಬ್ಬ ರೌಡಿ ಶೀಟರ್ ಆಗಿದ್ದವನು
ಹೇಗೆ ಅವನು ಹಿಂದೂ ಕಾರ್ಯಕರ್ತ ಆಗ್ಲಿಕ್ಕೆ ಸಾಧ್ಯ ಇದೆ? ಈಗ ಹಿಂದೂ ಕಾರ್ಯಕರ್ತ ಅಂತ ಹೇಳಿದವ್ರ ಮೇಲೆಲ್ಲ ನನಗೆ ಅವ್ರು ಏನಪ್ಪ ಇದು, ಅವರೆಲ್ಲ ರೌಡಿ ಶೀಟರ? ಯಾಕಂದ್ರೆ ನಮ್ ಜೊತೆ ಪಾಪ ಒಳ್ಳೆಯವರು ಕೂಡ ಇದ್ದಾರೆ, ಹಿಂದೂ ಕಾರ್ಯಕರ್ತರು ಒಳ್ಳೆಯವರು ಇದ್ದಾರೆ, ನಮ್ಗೆ ಸೋದರ ಇರ್ತಾರೆ. ಈಗ ನಮ್ಗೆ ಅದು ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಹೇಗೆ ನಮ್ಗೆ ಅವರು ತಮ್ಮದೇ ಗಾಸಿಪ್ನ ಮಾಡಿ ಒಡೆದು ಆಳುವ ರಾಜಕೀಯ, ಇದು ಒಡೆದು ಆಡುವ ರಾಜಕೀಯವನ್ನ ಈಗ ಬಂತಲ್ಲ ಎಲೆಕ್ಷನ್, ಅದು ಒಂದು ಇದೊಂದು ತಂತ್ರವನ್ನ ಅವರು ಮಾಡಿ ನಮ್ಮನ್ನು ಮುರಿಯಕ್ ನೋಡ್ತಾರೆ. ನಾವು ಯಾವಾಗೂ ಹತಾಶರಾಗುವುದಿಲ್ಲ, ನಾವು ಹುಟ್ಟಿರೋದೇ ಸಹಾಯಕ್ಕೆ, ಖಂಡಿತವಾಗಿಯೂ ಏನಾದ್ರೂ ಒಳ್ಳೇದ್ ಮಾಡೇ ಹೋಗ್ತೀವಿ ಅಂತ ನನ್ನ ನಂಬಿಕೆ. ಕಾಶ್ಮೀರದ ಭಯೋತ್ಪಾದನೆಯಿಂದ ಹತರಾಗಿರುವಂತ ಏನು ಅಮಾಯಕರಿದ್ದಾರೆ, ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಕ್ಕೆ ಇವತ್ತೇನು ಈ ಮೇಣಬತ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕೂಡ ಮನಸ್ಪೂರ್ವಕವಾಗಿ ಇದ್ದೀವಿ. ಆದಿಕವಿ ಪಂಪ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳಿ. ಜಗತ್ತಿನ ಎಲ್ಲ ಧರ್ಮಗಳು ಕೊಲೆ ಮಾಡಬೇಕು, ಭಯೋತ್ಪಾದನೆ ಮಾಡಬೇಕು, ಕಳ್ಳತನ ಮಾಡಬೇಕು, ಅತ್ಯಾಚಾರ ಮಾಡಬೇಕು ಅಂತ ಜಗತ್ತಿನ ಯಾವ ಧರ್ಮಗಳು ಹೇಳಿಲ್ಲ. ಜಗತ್ತಿನಲ್ಲಿಯೇ ಭಾರತ ಎಲ್ಲ ಧರ್ಮಗಳ, ಎಲ್ಲ ಭಾಷೆಗಳ, ಎಲ್ಲ ಸಂಸ್ಕೃತಿಗಳ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದಂಥ ಅತ್ಯಂತ ಮಹತ್ವದ ದೇಶ. ಅದರಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಮತ್ತು ಏನು ಬೇರೆ ಬೇರೆ ಧರ್ಮದವರೆಲ್ಲರೂ ಕೂಡ ಇದ್ದಾರೆ. ಹಿಂಗಾಗಿ ಏನು ಕಾಶ್ಮೀರದಲ್ಲಿ ನಡೆದಂಥ ಏನು ಘಟನೆ ಇದೆ ಅಥವಾ ಹಿಂದಾದಂಥ ಏನು ಘಟನೆಗಳಿದ್ದಾವೆ, ಇದ್ರ ಹಿಂದೆ ಇರುವಂಥ ರಾಜಕಾರಣ ಏನು? ಭಾರತದ ಏನು ಸರ್ವಾಧಿಕಾರಿತರ ವರ್ತನೆ ಮಾಡುವಂಥ, ವಿಶ್ವ ಗುರು ಅಂತ ಹೇಳ್ಕೊಳ್ಳುವಂಥ ಪ್ರಧಾನಿ ಇರುವಂಥ ಒಂದು ದೇಶದಲ್ಲಿ ಯಾರೋ ಒಂದು 4 ಮಂದಿ ಭಯೋತ್ಪಾದಕರು ಬಂದು ಇಲ್ಲಿ ಅಮಾಯಕರನ್ನ ಕೊಲೆ ಮಾಡ್ತಾರಂತಂದ್ರೆ ಇದರ ಯಾರು ಜವಾಬ್ದಾರಿ ತಗೋಬೇಕು? ಇದರಿಂದ ಜವಾಬ್ದಾರಿ ಯಾರ್ದು? ಅಲ್ಲದೇ ನಾವಂತೂ ಸ್ವರ್ಗ ನೋಡಿಲ್ಲ. ಸ್ವರ್ಗ ನೋಡಬಹುದಾದಂತ ಒಂದು ಪ್ರವಾಸಿ ಕೇಂದ್ರಕ್ಕೆ ಜನ ಹೋಗಿದ್ದಾರೆ. ಅಂತ ಜನರು ಬರ್ತಾರಂತಂದೇಳಿ ಆ ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಲ್ಲಿ ಆ ತರದ ಘಟನೆಗಳಾಗ್ಲಾರ್ದ ನೋಡ್ಬೇಕಾದಂತ ಜವಾಬ್ದಾರಿ ಯಾರು? ಇದನ್ನ ನಾವು ವಿಚಾರ ಮಾಡ್ಬೇಕು. ಮತ್ತು ಮಾಧ್ಯಮದವರು ಬೆಳಿಗ್ಗೆ ಎದ್ದು ಕೂಡಲೇ 15 ದಿವಸ ಬರೀ ಅದನ್ನೇ ಹೇಳ್ತಾ ಇದ್ದಾವೆ, ಹಂಗಾತು ಹಿಂಗಾತು, ಹಿಂದೂ ಮುಸ್ಲಿಂ ಅಂತ ಈ ಕತೆ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವ ಏನು ಅಂತಂದೇಳಿ ಈ ದೇಶದ ಜನರ ಬದುಕನ್ನ ಸರಿಪಡಿಸ್ಲಿಕ್ಕೆ, ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ ಇದನ್ನ ಕಾಪಾಡುವಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಚುನಾವಣೆ ಬಂದಾಗ ಕೂಡ ಯಾವುದೋ ಒಂದು ಬಾಂಬ್ ಬೀಳ್ತದೆ, ಯಾವುದೋ ಒಂದು ಘಟನೆ ನಡೀತದೆ, ಅದನ್ನೇ ದೊಡ್ಡ ಭಾವನಾತ್ಮಕವಾಗಿ ತಗೊಳ್ಳೋದಕ್ಕಿಂತ ಜನರ ಬದುಕನ್ನ ಕಾಪಾಡ್ಲಿಕ್ಕೆ, ಜನರ ಬದುಕನ್ನ ಕಟ್ಲಿಕ್ಕೆ ಬೇಕಾಗುವಂತ ಕೆಲಸನ ಈ ದೇಶದ ಯಾರು ಅಧಿಕಾರ ಮಾಡ್ತಾರೋ ಅವ್ರು ಯಾರೇ ಇರಲಿ ಅವ್ರು ಮಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ. ಇದರ ಹಿಂದೆ ಅವರ ವಿಫಲತೆ ಇದೆ, ಕೇಂದ್ರ ಸರ್ಕಾರದ ವಿಫಲತೆ ಇದೆ ಅನ್ನೋದು ಇದರ ಸ್ಪಷ್ಟತೆ ಇದೆ. ಹೀಗಾಗಿ ಇದನ್ನ ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ಬಳಸಲಾರದೆ ಇಲ್ಲಿರುವಂತ ವಾಸ್ತವಕ್ಕಾಗಿ ನಾವೆಲ್ಲ ಮಾಡ್ಬೇಕು. ಮತ್ತೆ ಜನ ಕೂಡ ನಾವು ಎಚ್ಚರ ಆಗ್ಬೇಕು. ಜನ ಈ ತರದ ಭಾವನಾತ್ಮಕವಾಗಿ ನಾವು ಅದಕ್ಕೆ ಒಳಗಾಗಬಾರ್ದು. ವಾಸ್ತವ ಏನಂತ ಜನರನ್ನ ಎಚ್ಚರಿಸುವಂತ ಕೆಲಸನೂ ಆಗ್ಬೇಕು. ನಾವು ಈ ದೇಶದ ಜನ ಏನಿದೀವಿ, ಈ ದೇಶದ ಸೌಹಾರ್ದತೆಯನ್ನ, ಸಹಬಾಳ್ವೆಯನ್ನ, ಇಲ್ಲಿಯ ಧರ್ಮದ ಸಮನ್ವಯತೆಯನ್ನ ಕಾಪಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯನೂ ಕೂಡ ಆಗ್ಬೇಕು ಅಂತಂದು ಹೇಳಿ ನನ್ನ ಮಾತು. ಅದೇ ಇವತ್ತು ಅಂದ್ರೆ ಏನು ಪಹಲ್ಗಾಮ್ ಅಲ್ಲಿ ದಾಳಿ ಹತ್ಯೆನ ಖಂಡಿಸಿ ಈಗಾಗ್ಲೇ ಎಲ್ಲರೂ ಮಾತಾಡಿದ್ರು ಇರೋರು. ಈ ಒಂದು ಹತ್ಯೆನ ನಾವ್ ಹೆಂಗ್ ನೋಡ್ಬೇಕು ಅಂತಂದ್ರೆ, ನಮ್ಮ ದೇಶದ ಮೇಲೆ ಆಗಿರುವಂತ ಹತ್ಯೆ, ಇಲ್ಲಿ ಧರ್ಮನ ತರಬಾರ್ದು. ಈಗ ಪಹಲ್ಗಾಮ್ ಆಗಿರ್ಬೋದು, ಅದರಂತೆ ಬೇರೆ ರೀತಿಯ ದಾಳಿಗಳನ್ನ ನಾವು ಕರ್ನಾಟಕದಲ್ಲಿ ನೋಡ್ತಿದ್ವಿ ಪ್ರೆಸೆಂಟ್ ಆಗಿ, ಮಂಗಳೂರು ಘಟನೆಗಳು. ಇಲ್ಲಿ ನಾವು ಅಂದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ, ಅಲ್ಲಿ ಐದರ್ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಇನ್ನೊಂದು ಪಕ್ಷಗಳು ಇರ್ಲಿ, ಇಲ್ಲಿ ಮುಖ್ಯವಾಗಿ ಕಾಪಾಡಬೇಕಾಗಿದ್ದು ಜನಗಳ ಒಂದು ರಕ್ಷಣೆ ಇವ್ರು ಯಾವತ್ತೂ ನೋಡ್ತಾ ಇಲ್ಲ. ಇಲ್ಲಿ ಒಡೆದಾಡುವ ನೀತಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಈಗ ಎಲೆಕ್ಷನ್ಸ್ ಹತ್ರ ಬಂದಿರೋದ್ರಿಂದ ಇದು ತನಿಖೆನೂ ಕೂಡ ಸೀರಿಯಸ್ ಆಗಬೇಕು. ಪಹಲ್ಗಾಮ್ ದಾಳಿ ಹಿನ್ನೆಲೆ ಇಲ್ಲಿ ಹತ್ಯೆ ಆದವರು ನಮ್ಮ ದೇಶವಾಸಿಗಳೇ, ಅಲ್ಲಿ ಹಿಂದೂನೇ ಇರ್ಬೋದು, ಮುಸ್ಲಿಮೇ ಇರ್ಬೋದು. ಅಲ್ಲಿ ಮುಸ್ಲಿಂ ಬಂದಿಲ್ಲ, ಹಿಂದೂಗಳ ಹತ್ಯೆ ಆದ್ರು ಅಂತ ಅದನ್ನ ದೊಡ್ಡದಾಗಿ ಹೈಲೈಟ್ ಮಾಡೋದಲ್ಲ. ಇಲ್ಲಿ ಹತ್ಯೆ ಯಾಕಾಯ್ತು, ಹೋಗಿತ್ತು ಸರ್ ಇವ್ರದ್ದು ರಕ್ಷಣಾ ಕಾರ್ಯಪಡೆಗಳು ಹೋದ್ವು? ಇದೆಲ್ಲ ಹೈಯೆಸ್ಟ್ ಇವತ್ತು ರಕ್ಷಣೆಗಾಗಿ ಇವತ್ತು ಮೀಸಲಿಡ್ತಾ ಇದ್ದಾರೆ ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ ಯಾವ್ದೇ ಇರ್ಬೋದು. ನಾ ಪಕ್ಷನ ಹಿಡಿದು ಮಾತಾಡೋದಿಲ್ಲ, ರಕ್ಷಣೆಗಾಗಿ ಇಷ್ಟು ಮೀಸಲು ಇಟ್ಟಂತ ಸರ್ಕಾರಗಳು ಹೋಯ್ತು ರಕ್ಷಣೆ? ಜನಗಳಲ್ಲಿ ಎಂಜಾಯ್ ಮಾಡಕ್ ಬಂದಿದ್ರು, ಇನ್ ಯಾವುದೋ ಕೆಟ್ಟ ಉದ್ದೇಶದಿಂದ ಜನಗಳು ಬಂದು ದೇಶನ ಲೂಟಿ ಮಾಡಕ್ ಬಂದಿರ್ಲಿಲ್ಲ.
ಆದ್ದರಿಂದ ಇಲ್ಲಿ ರಕ್ಷಣಾ ವಿಫಲತೆ ಎದ್ದು ಕಾಣಿಸ್ತಾ ಇದೆ. ಮತ್ತೆ ಇಂಥ ಘಟನೆಗಳಾದಾಗ ಇದು ಘಟನೆಗಳು ಆಗ್ತಾನೆ ಇದಾವೆ. ಇವು ಯಾವ್ದು ಕೊನೆನೂ ಇಲ್ಲ. ನಮ್ಮನ್ನ ಒಡೆದಾಳುವ ಒಂದು ಸಂಸ್ಕೃತಿ ಸ್ಪಷ್ಟವಾಗಿ ಬಿತ್ತುತ್ತಾ ಇದ್ದಾರೆ ಸಮಾಜದಲ್ಲಿ. ಇದನ್ನ ನಾವು ಗುರುತಿಸಿಕೊಂಡು ಜನ ಒಂದಾಗಬೇಕು, ಇಂಥ ಅನ್ಯಾಯಗಳ ವಿರುದ್ಧ ಎದ್ದು ನಿಲ್ಲಬೇಕು. ಮೃತರಾದವರಿಗೆ ಕೂಡ ನಮ್ಮೆಲ್ಲರ ಶ್ರದ್ಧಾಂಜಲಿ ಇವತ್ತು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಪ್ರತಿಭಟನಾ ಮೌನ ಪ್ರತಿಭಟನೆ ಮೂಲಕ. ಮತ್ತೆ ಜನಗಳು ಕೂಡ ಇದಕ್ಕೆ ಮುಂದೆ ಬರಬೇಕು ಅನ್ನೋದು ನಮ್ಮ ಒಂದು ಕರೆ. ಪ್ರಭಾವತಿ ದೇಸಾಯಿ, ವಕೀಲರು. ಇತ್ತೀಚೆಗೆ ಏಪ್ರಿಲ್ 21ರಂದು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ನಡೆದ ಆತಂಕವಾದಿ ದಾಳಿಯನ್ನು ಇವತ್ತು ನಾವು ಧಾರವಾಡದ ವಿವಿಧ ಸಂಘಟನೆಗಳು ಮತ್ತು ಬಾಬಾಜಾನ್ ಮುದೋಳ್ ಇವರ ನೇತೃತ್ವದಲ್ಲಿ ಅವರ ಸಂಘಟನೆಗಳು ಸಹ ಹುಬ್ಬಳ್ಳಿಯಿಂದ ಭಾಗಿಯಾಗಿ ಇವತ್ತು ಈ ಅಂಬೇಡ್ಕರ್ ಮೂರ್ತಿ ಎದುರಿಗೆ ನಾವು ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿ ಸಹ ಅರ್ಪಿಸಿದ್ದೇವೆ. ಇದನ್ನು ನಮ್ಮ ಧಾರವಾಡದ ಡಾಕ್ಟರ್ ಇಸಾಬೆಲ್ಲಾ ಅವರು ಆಯೋಜಿಸಿದರು. ಈ ಒಂದು ಖಂಡನೆಯಲ್ಲಿ ನಾವು ವಿಚಾರ ಮಾಡಬೇಕಾದ ಸಂಗತಿ ಏನೆಂದರೆ, ಭಾರತದಲ್ಲಿ 2002ರಿಂದ ಬಾಂಬ್ ದಾಳಿ ಆಗಲಿ ಅಥವಾ ವಿವಿಧ ರಾಜ್ಯಗಳಲ್ಲಿ ಆತಂಕವಾದಿ ಘಟನೆಗಳು ಬಹಳಷ್ಟು ನಡೆದವು. ಈಗ ನಾವು ನೋಡಬೇಕಾದ ಸಂಗತಿ ಏನೆಂದರೆ, ಇತ್ತೀಚೆಗೆ ಕಳೆದ ಒಂದು 10-12 ವರ್ಷಗಳಿಂದ ಭಾರತದಲ್ಲಿ ಇಲೆಕ್ಷನ್ ಬಂದಾಗ ಮಾತ್ರ ಇಂಥ ಆಘಾತಕಾರಿ ಘಟನೆಗಳು ಮತ್ತು ಆತಂಕವಾದಿ ದಾಳಿಗಳು ಏಕೆ ನಡೆಯುತ್ತಿವೆ, ಇದರಿಂದ ಯಾವ ಪಕ್ಷಕ್ಕೆ ಮತ್ತು ಯಾವ ಜನರಿಗೆ ಲಾಭ ಆಗುತ್ತಿದೆ ಎಂದು ನಾವು ವಿಶ್ಲೇಷಣೆ ಮಾಡಬೇಕಾಗಿದ್ದು ಅಗತ್ಯವಾಗಿದೆ. ಈ ಹಿಂದೆ ಪುಲ್ವಾಮಾ ದಾಳಿಯಲ್ಲಿಯೂ ಸಹ 2014ರಲ್ಲಿ ಸುಮಾರು 42 ನಮ್ಮ ಸೈನಿಕರು ಹುತಾತ್ಮರಾದರು. ಆ ಒಂದು ತನಿಖೆ ಆಗಿದ್ದರೆ ಇವತ್ತು ಇಂಥ ದಾಳಿ ನಡೆಯುತ್ತಿರಲಿಲ್ಲ. ಕಾಶ್ಮೀರದಲ್ಲಿ ಸುಮಾರು 7ರಿಂದ 8 ಲಕ್ಷ BSF, CRPF ಮತ್ತು ವಿವಿಧ ಮಿಲಿಟರಿ ಆಡಳಿತವಿರುವ ಅದು ರಾಜ್ಯವಾಗಿದೆ. ಸುಮಾರು 100 ಮೀಟರ್ ಅಂತರದಲ್ಲಿ ಬಹಳಷ್ಟು ಪೊಲೀಸ್ ಚೌಕಿಗಳು ಮತ್ತು ಹೆಜ್ಜೆ ಹೆಜ್ಜೆಗೂ ಸಹ ಅಲ್ಲಿ ಇಷ್ಟು ರಕ್ಷಣಾ ವ್ಯವಸ್ಥೆ ಇದ್ದಾಗೂ ಸಹ ಸುಮಾರು 200 ಕಿಲೋಮೀಟರ್ ಒಳಗೆ ಇರುವ ಪಹಲ್ಗಾಮ್ದಲ್ಲಿ ಏಕೆ ಆತಂಕವಾದಿಗಳು, ಅದು ಕೇವಲ 4 ಮಂದಿ ಹೇಗೆ ಬಂದು ಅಲ್ಲಿ ಅವರು ಅಟ್ಯಾಕ್ ಮಾಡಿದರು. ಮತ್ತು ನೋಡಿ, ವಿಶೇಷವಾಗಿ ಅವರು ಅಟ್ಯಾಕ್ ಮಾಡಿದರೆ ಸೈನಿಕರ ಮೇಲೆ ಮತ್ತು ರಾಜ್ಯ ಸರ್ಕಾರದ ವಿವಿಧ ಸಂಘಟನೆ ಮತ್ತು ಪೊಲೀಸ್ ಚೌಕಿಗಳೇ ಮಾಡಬೇಕಾಗಿತ್ತು. ಅವರು ಪ್ರವಾಸಿಗರ ಮೇಲೆ ಯಾಕೆ ಮಾಡಿದರು? ಅವರು ಉದ್ದೇಶ ಇದೆ, ಇಡೀ ಭಾರತದಲ್ಲಿ ಹೋಗಿ ಈ ಘಟನೆ ಪ್ರಸಾರವಾಗಿ ಅಲ್ಲೇ ಕೋಮು ದಂಗೆ ಹೇಳಬೇಕು. ಮತ್ತು ಕೇವಲ ಅವರು ಇದರಲ್ಲಿ ಪುರುಷರನ್ನು ಟಾರ್ಗೆಟ್ ಮಾಡಿದ್ದಾರೆ. ಅದನ್ನು ಸಹ ನಾವು ನೋಡಬೇಕಾಗುತ್ತದೆ. ಯಾಕೆಂದ್ರೆ ಪುರುಷರು ತೀರ್ಕೊಂಡರೆ ಅವರ ಮನೆಯವರು ಅನಾಥರಾಗುತ್ತಾರೆ ಮತ್ತು ಅವರ ಹೆಣ್ಣು ಮಕ್ಕಳು ಇದನ್ನು ದೊಡ್ಡ ಸಂಗತಿ ಮಾಡಿ ರಾದ್ಧಾಂತವಾಗುತ್ತದೆ. ಆಮೇಲೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಘಟನೆ ಆದಾಗ ಸೌದಿ ಅರೇಬಿಯಾದಲ್ಲಿ ಇದ್ದರು. ಅವರು ಇಮ್ಮಿಡಿಯೇಟ್ ಅದನ್ನು ಮೊಟಕುಗೊಳಿಸಿ ಭಾರತಕ್ಕೆ ಬಂದರು. ಅವರು ಹೋಗಿ ಕಾಶ್ಮೀರದಲ್ಲಿ ಅಥವಾ ಅಲ್ಲಿ ತೀರ್ಕೊಂಡ ಹುತಾತ್ಮರ ಮನೆಗೆ ಹೋಗಿ ಸಾಂತ್ವನ ಕೊಡುವ ಹೊರತು ಅವರು ಬಿಹಾರಕ್ಕೆ ಹೋಗಿ ಅಲ್ಲಿ ಇಲೆಕ್ಷನ್ ಪ್ರಚಾರದಲ್ಲಿ ಅವರು ನಿರತರಾಗಿದ್ದಾರೆ. ಇದು ನೋಡಿದರೆ ಅನಿಸ್ತದೆ ನಮಗೆ ಯಾವ ರೀತಿಯಾಗಿ ಇಂಥ ಘಟನೆಗಳು ಬಂದಾಗ ಅವರು ತಮ್ಮ ರಾಜಕೀಯ ಲಾಭಕ್ಕೆ ಬೆಳೆಸ್ಕೊಳ್ಳುತ್ತಾರೆ. ಆಮೇಲೆ ಒಂದು ವಿಶೇಷ ಸಮುದಾಯ ಮೇಲೆ ಅವರು ಅಟ್ಯಾಕ್ ಮಾಡುತ್ತಾರೆ. ಯಾವುದೇ ಒಂದು ಆತಂಕವಾದಿ ಇದ್ದರೆ ಅವರಿಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ, ಯಾವುದೇ ಧರ್ಮ ಅದಕ್ಕೆ ಪ್ರೋತ್ಸಾಹ ಕೊಡುವುದಿಲ್ಲ. ನಾವು ಸಹ ಯಾರೇ ಆಗಲಿ ಇವರು ಯಾವುದೇ ಜಾತಿ ಧರ್ಮಕ್ಕೆ ಅವರು ಸೀಮಿತವಾಗಿದ್ದರೆ ಅದನ್ನು ಖಂಡನೆ ಮಾಡುತ್ತೇವೆ. ಮತ್ತು ಯಾವ ಕುಟುಂಬದ ಸದಸ್ಯರು ಈ ಒಂದು ಘಟನೆಯಲ್ಲಿ ಹುತಾತ್ಮರಾಗಿದ್ದಾರೆ ಅವರು ನಮಗೆ ಬಹಳ ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ ಸಹ ನಾವು ಅರ್ಪಿಸುತ್ತೇವೆ. ಮುಂದೆ ಇಂಥ ಘಟನೆಗಳು ಮರುಕಳಿಸಬಾರದು. ಇಲ್ಲವಾದರೆ ಮಾನ್ಯ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳು ತಮ್ಮ ರಾಜೀನಾಮೆಯನ್ನು ಹೊಣೆ ಹೊತ್ತಿ ಕೊಡಬೇಕಾಗಿ ನಾವು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಅಲ್ಲ, ಅದು ಕೆಲವೊಂದು ವಿಷಯಗಳು ಗಿಮಿಕ್. ಇವರು ತಮ್ಮ ಅಧಿಕಾರದಲ್ಲಿ ಇರಲಿಲ್ಲ ಅಂತಂದ್ರೆ ಅವಾಗ ಮನಮೋಹನ್ ಸಿಂಗ್ ಇದ್ದಾಗ ನಾನು ಒಂದು ತಲೆಗೆ 50 ತಲೆಯನ್ನು ಕಡಿದು ತರುತ್ತೇನೆ ಅಂತ ಹೇಳಿದ್ರು. ಯುದ್ಧ ಒಂದು ಅಷ್ಟು ಅದು ಏನು ನಗೆ ಪಾಟೀಲಿ ಜೋಕ್ಸ್ ವಿಷಯವಲ್ಲದು. ಯಾಕಂದ್ರೆ 2 ದೇಶಗಳ ಮಧ್ಯೆ ಯುದ್ಧವಾದರೆ ಏನು ಪರಿಸ್ಥಿತಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಈಗ ಭಾರತದ ಪರಿಸ್ಥಿತಿ ನೋಡ್ತೀನಿ, ಇಡೀ ಜಗತ್ತಿನಲ್ಲಿ 150ರ ಸ್ಥಾನಕ್ಕೆ ಬಂದಿದೆ. ಪ್ರತಿಯೊಂದು ಬಡತನ, ನಿರುದ್ಯೋಗ, ಪಾಸ್ಪೋರ್ಟ್ ಎಲ್ಲ ವ್ಯವಸ್ಥೆ ತೆಗೆದುಕೊಳ್ಳಿ ನೀವು. ಹೀಗೆ ಯುದ್ಧ ಇಲ್ಲದೆ ಈ ಪರಿಸ್ಥಿತಿ ಆಗಿದೆ. ನಮ್ಮ ನಿರುದ್ಯೋಗ ಸಮಸ್ಯೆ ಆಗ್ಲಿ, ಬಡತನ ಸಮಸ್ಯೆ ಆಗ್ಲಿ, ಈಗ ಯುದ್ಧ ಆದರೆ ಅದು ಏನ್ ಪರಿಸ್ಥಿತಿ ಆಗ್ಬೋದು ನಮ್ಮ ಭಾರತದ್ದು. ಅಷ್ಟು ಅಲ್ಲ, ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಬಹಳ ವಿಚಾರವಾಗಿ ಅದನ್ನು ಮಾತಾಡಬೇಕಾಗುತ್ತದೆ. ಪ್ರಧಾನಮಂತ್ರಿ ಆಗಲಿ, ಗೃಹ ಮಂತ್ರಿ ಆಗಲಿ. ಯಾಕೆಂದ್ರೆ ಅವರಿಗೆ ಜ್ಞಾನ ಇಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳು ಏನು, ಫಾರಿನ್ ನಮ್ಮ ಅಂಬಾಸಿಡರ್ ಏನಿರ್ತದೆ, ಫಾರಿನ್ ಅಂಬಾಸಿ ಏನ್ ಮಾಡ್ತದೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗೆ ಬೆಳೆಯುತ್ತವೆ. ಹೋಗಿ ಬರೀ ಇಲೆಕ್ಷನ್ ಇದೆ ಅಂತೇಳಿ ನಾವು ಯುದ್ಧಕ್ಕೆ ನಾವು ಸಾರಿದರೆ
ಅದು ಒಂದು ನಗೆ ಪಾಟಿಲಿಕ್ಕೆ ಇಡೀ ಜಗತ್ತಿನಲ್ಲಿ ಇವರು ಆಡಳಿತ ಒಳಗಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ.